ಹೋದ್ಲು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅದಿತಿ ಅಂಜು ಕಾಣ್ತಾನೆ ಅಲ್ಲ, ಇವೆಲ್ಲ ಹೋದ್ವು ಏನೋ. ಇನ್ನಿವರು ಇವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ, ಇವರು ಪತ್ತೆ ಇಲ್ಲ. ನನ್ಗೊಳ್ಳೆ ಕರ್ಮ ಇದು. ಅದಕ್ಕೆ ನೀವು ಫೋನ್ ತೆಗಿತಾ ಇಲ್ವಲ್ಲ? ಯಾಕೋ ನನ್ನ ಬಲ್ಗನ್ ಬೇರೆ ಅದರ್ತಾ ಇದೆ. ತಂದೆ, ನನ್ನ ಮದುವೆ ಯಾವುದೇ ವಿಘ್ನ ಇಲ್ಲದೆ ಸುಸೂತ್ರವಾಗಿ ನೆರವೇರ್ಲಿ ಅಂತ ನನ್ನ ಕಿಡ್ನಿನೇ ಕೊಟ್ಟು ದುಡ್ಡು ತಂದಿದ್ದೀನಿ. ಅದನ್ನ ನಾನು ಖರ್ಚು ಕೂಡ ಮಾಡಿಬಿಟ್ಟಿದ್ದೀನಿ. ನೋಡು, ನನಗೆ ಶಕ್ತಿ ಇಲ್ಲ. ಯಾವುದೇ ಅಡೆತಡೆ ಬರ್ದಿರೋ ಹಾಗೆ ಇದನ್ನ ನಡೆಸ್ಕೊಟ್ಬಿಡಪ್ಪ. ಅಂತ ಕೈ ಮುಗಿದ್ರೆ ಕಣ್ಮುಚ್ಕೊಂಡು ಕೂತಿದ್ಯಲ್ಲಪ್ಪ. ಇಂಥ ಸೂಚನೆ ಕೊಟ್ಟಿಯಲ್ಲ, ಹಾಗಾದ್ರೆ ಇದರ ಅರ್ಥ ಏನು? ಅಂದ್ರೆ ಈ ಮದುವೆ ನಡೆಯಲ್ವಾ? ನೋಡು, ಪರೀಕ್ಷೆ ನನ್ಗೇನು ಹೊಸ್ತಲ್ಲ. ಜೀವನ ಪೂರ್ತಿ ಅನುಭವಿಸ್ಕೊಂಡೇ ಬಂದಿದ್ದೀನಿ. ಆದ್ರೆ ನನ್ನ ಮಕ್ಕಳ ಕಾಲಕ್ಕಾದ್ರೂ ನೆಮ್ಮದಿ ಸಿಗುತ್ತೆ ಅನ್ಕೊಂಡ್ರೆ ಅದನ್ನು ಇಲ್ಲ ಅಂತಿದೆಯಲ್ಲ ತಂದೆ. ನೀನೇ ನಮ್ಮನ್ನು ಕಾಪಾಡ್ಬೇಕಪ್ಪ. ನೀನೇ ಬಿಟ್ರೆ ನನಗೆ ಬೇರೆ ಯಾವುದಕ್ಕೂ ಇಲ್ಲ. ಕಾಪಾಡುತ್ತಂತೆ. ದೀಪವು ನಿಂದೆ, ಗಾಳಿನೂ ನಿಂದೆ. ಈ ಬದುಕನ್ನ ಆರಿಸ್ಬೇಡಪ್ಪ. ಹಡಗು ನಿಂದೆ, ಕಡಲು ನಿಂದೆ. ಮುಳುಗ್ದೇರಾಗಿ ನೋಡ್ಕೊಳಪ್ಪ. ಅಗ್ರಜ, 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 ಕಾಮ್ ಡೌನ್, ಪ್ಲೀಸ್ ಕಾಮ್ ಡೌನ್. ವಿಕ್ರಾಂತ್, ಧ್ರುವ ಹೇಳಿದಲ್ಲ ಸುಳ್ಳು ಅಂತ ಹೇಳ್ಬಿಡು. ವಿಕ್ರಾಂತ್, ನೀನು ಧ್ರುವ ನಾನು ಆಟೋಡ್ಸೋದಕ್ಕೆ ಹೀಗೆ ಮಾಡಿದ್ರಿ ಅಂತ ಹೇಳು. ನೀವು ಹೇಳಿದ ಸುಳ್ಳು ಅಂತ ಒಪ್ಕೊಂಡ್ಬಿಡು ಪ್ಲೀಸ್. ನಿನ್ನ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ ಅಗ್ರಜ. ಆಮೇಲೆ ನಿಂಗೆ ಏನೂ ಆಗಿರಲ್ಲ, ತಲೆ ಕೆಡಿಸ್ಕೊಳ್ಬೇಡ. ವಿಕ್ರಾಂತ್, ನಾನು ಈ ಮದುವೆ ಸಂಭ್ರಮಕ್ಕೆ ಎಷ್ಟು ದಿನಗಳಿಂದ ಕಾಯ್ತಿದ್ದೆ ಗೊತ್ತಾ? ಎಷ್ಟು ಕನ್ಸು ಕಟ್ಕೊಂಡಿದ್ದೆ ಗೊತ್ತಾ? ಆದರೆ ಈ ಥರದೊಂದು ಘಟನೆ ನಡೆಯುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ವಿಕ್ರಾಂತ್. ಇವತ್ತು ಏನ್ ಬೇಕಾದ್ರೂ ಆಗ್ಲಿ, ನಾನು ಮದುವೆ ಮನೆಗೆ ಹೋಗ್ತೇನೆ. ಎಲ್ಲ ಶಾಸ್ತ್ರಗಳು ಮಾಡಿಸ್ಕೋತೇನೆ. ಅಮೂಲ್ಯಗೋಸ್ಕರ ಎಷ್ಟು ಸರ್ಪ್ರೈಸಸ್ಗಳನ್ನ ಪ್ಲಾನ್ ಮಾಡಿಟ್ಟಿದ್ದೀನಿ ಗೊತ್ತಾ ವಿಕ್ರಾಂತ್? ಯಾವತ್ತೂ ನಿಲ್ಬಾರ್ದು. ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲೋದಕ್ಕೆ ನಾನು ಬಿಡೋದಿಲ್ಲ. ನಾನು ಅನ್ಕೊಂಡಿದ್ಯಲ್ಲ ನಡೀಲೇಬೇಕು. ವೇದಾಂತ್, ಯಾಕೆ ಕೂಗ್ತಾ ಇದೆಯಾ? ಏನಾಯ್ತು ನಿನ್ಗೆ? ವಿಕ್ಕಿ ಅವ್ರೆ, ಬಾಬಾ ಏನಾಯ್ತು? ಯಾಕೆ ಈ ರೀತಿ ಕಿರ್ಚಾಡ್ತಾ ಇದ್ದೀರಾ? ಆರತಿ, ಅತ್ತೆ, ಅದು ಸ್ವಲ್ಪ ಈ ಕಡೆ ಬನ್ನಿ. ಅದು ಅಮೂಲ್ಯ ಕಿಡ್ನಾಪ್ ಆಗ್ಬಿಟ್ಟಿದ್ದಾಳೆ.
ವೇದಾಂತ್, ಇದೇನಿದೆ ಅಪ್ಶಕ್ನ? ಅಲ್ಲ, ಮದುವೆ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಅಂತಂದ್ರೆ ನೋ, ದಿಸ್ ಇಸ್ ನಾಟ್ ಗುಡ್. ಬಾ, ನಾ ಫಸ್ಟ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಆ್ಯಂಡ್ ಏನೇ ಆದರೂ ನಾನು ನಿನ್ನ ಜೊತೆ ಇದ್ದೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಸಮಾಧಾನ ಮಾಡ್ಕೊ ಅಂತ ಆಗಿದಾಗ ಎಲ್ಲರೂ ಹೇಳ್ತಿದ್ದಾರೆ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳೋದು? ಅವನು ನೋಡಿದೆ ಒಂದು ಕ್ಷಣ ನನಗಿರೋದಕ್ಕಾಗಲ್ಲ. ಬೆಳಿಗ್ಗೆ ಎದ್ದೇಳುವಾಗ ಫಸ್ಟ್ ಕಾಲ್ ಅವಳಿಗೆ ಮಾಡ್ತಿದ್ದೆ, ಮಲಗುವಾಗ ನನ್ನ ಲಾಸ್ಟ್ ಕಾಲ್ ಅವಳಿಗೆ ಇರ್ತಾ ಇತ್ತು. ಆಫೀಸಿಗೆ ಒಂದಿನ ರಜಾ ಹಾಕಿದ್ರೆ ನನಗೆ ಚಿತ್ರಹಿಂಸೆ ಆಗೋದು. ಅಂಥದ್ರಲ್ಲಿ ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಏನು ಗೊತ್ತಾಗ್ತಿಲ್ಲ. ಆ ಟುಡೇ ಮೈ ವೆಡ್ಡಿಂಗ್. ನನ್ನ ಜಾಗ ಬೇರೆ ಯಾರು ಎದ್ದಿದ್ರು ಬ್ರೇಕ್ ಡೌನ್ ಆಗಿರೋರು. ನಿನ್ನ ಸಂಕಟ ನನ್ಗೆ ಅರ್ಥ ಆಗುತ್ತೆ ವೇದಾಂತ್. ನಿನ್ನ ಅಮ್ಮು ಮದುವೆ ಅಂತ ಹೇಳಿ ಮನೆಯವರೆಲ್ಲ ಮದುವೆ ಛತ್ರಕ್ಕೆ ಹೊರಡಕ್ಕೆ ರೆಡಿ ಆಗಿದ್ವಿ. ನೆಂಟ್ರಿಗಳಿಗೆ ಎಲ್ರಿಗೂ ಹೇಳಿದ್ವಿ. ಏ ಸುಹಾಸಿನಿ, ಅವನು ಹುಡುಗಿ ಕಾಣ್ತಾ ಇಲ್ಲ ಅಂತ ಅವನ್ ನೊಂದ್ಕೊಂಡಿದ್ದಾನೆ. ನೀನೇನೆ ನಿನ್ನ ಸಂತೋಷದ ಬಗ್ಗೆ ಹೇಳ್ತಾ ಇದೀಯಾ? ಅವನ್ ನೋವು ನಿನಗೆ ಅರ್ಥ ಆಗಲ್ವೇನೆ? ಸುಮ್ಮನೆ ಸೈಡಲ್ಲಿ ನಿಂತ್ಕೋ. ಅಗ್ರಜ, ಈಗಾಗಲೇ ತಡ ಆಗಿದೆ. ನಾವು ಫಸ್ಟ್ ಹೋಗಿ ಧ್ರುವನ್ ಮೀಟ್ ಮಾಡೋಣ. ಅವ್ನು ಮೀಟ್ ಮಾಡಿದ್ರೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಸಿಗ್ಬೋದು. ಬಾ ವಿಕ್ಕಿ, ಇರು, ನಾನು ಬರ್ತೀನಿ. ಬೇಡ ಬಾವಾ, ಅದು ಹಾಗಲ್ಲ ವಿಕ್ಕಿ. ಮನೆಯವ್ರಿಗೆ ನಿಮ್ಮ ಅಗತ್ಯ ತುಂಬಾ ಇದೆ. ಏನಾದರೂ ಎಮರ್ಜೆನ್ಸಿ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಸರಿ, ಆದ್ರೆ ಹುಷಾರು. ಏನೇ ಇದ್ರೆ ಕಾಲ್ ಮಾಡಿ, ಓಕೆನಾ? ನೀವು ತುಂಬಾ ದೊಡ್ಡ ರಿಸ್ಕ್ ತಗೊಂಡಿದ್ದೀರಾ. ನನ್ನ ಹುಡುಗ ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ. ಬದುಕಿದ್ರೆ ಬೇಡ್ಕೊಂಡಾದ್ರೂ ತಿನ್ಬೋದು, ಬಿಟ್ಬಿಡಿ ನನ್ನ. ಇಲ್ಲ ಅಂದ್ರೆ ಎಲ್ಲರೂ ನಾಶ ಆಗಿ ಹೋಗ್ತೀರಾ. ಯಾವ ಮನಸ್ಸಿಗೆ ಎತ್ತಾಕೊಂಡು ಬರೋದೇನ್ರೋ ಗಂಡಸ್ತಾನ. ನಿಮ್ಮ ಮೂತಿಗೆಷ್ಟು ರೋಡಲ್ಲಿ ಅಲ್ಕೊಂಡು ಸಾಯ್ತಾ ಇರ್ತೀರಾ. ಬೆಳಗಾದ್ರೆ ನನ್ನ ಮದುವೆ ಕಂಡ್ರು ಮಧು ಮಗಳನ್ನ ಕಿಡ್ನಾಪ್ ಮಾಡಿದ್ರೆ ಇರೋ ಬರೋ ಜನ್ಮದಲ್ಲೆಲ್ಲ ಕಾಡ್ ಪಾಪ ಆಗಿ ಹುಡ್ತಾರಂತೆ. ನಿಮ್ಮ ಫ್ಯೂಚರು ಎಕ್ಕುಟ್ಟೋಗುತ್ತೆ. ನೀವು ಬರ್ಬಾದಾಗಿ ಹೋಗ್ತೀರಾ. ಕಜ್ಜಿಯಾಗಿ ಬಾಯಿ ಹುಳ ಬಿದ್ದು ಸಾಯ್ತೀರಾ. ಹುಡುಗಿ, ನಿಂದೇನು ಬಾಯೋ ಬೊಂಬಾಯ ನೋಡೋ. ನೀನ್ ಎಷ್ಟೇ ಶಾಪ್ ಹಾಕಿದ್ರು ಕೊನೆಗೆ ನಮ್ಗೆ ಪುಣ್ಯನೇ ಬರೋದು. ಅದನ್ನ ನೀನು ಮೊದಲು ತಿಳ್ಕೊ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ. ಅಯ್ಯೋ, ನಿನ್ ಮಕ್ಕ ಮುಚ್ಚ. ಗಡವಂತರ ದೇಹ ಬೆಳೆಸ್ಕೊಂಡಿದ್ದೆ ಅನ್ನೋದು ಬಿಟ್ರೆ ತಲೆಯಲ್ಲಿ ಬರೀ ಸಗಣಿ ತುಂಬಿಕೊಂಡಿದ್ದೆ. ನೀನ್ ಯಾರನ್ನ ಎತ್ತಕೊಂಡು ಬಂದಿದ್ಯಾ ಅನ್ನೋ ಸಣ್ಣ ಕ್ಲೂ ಕೂಡ ಇಲ್ಲ ನಿನ್ಗೆ. ರೌಡಿ ಬೇಬಿ ಅಂತ ಕಣೋ ನನ್ನ. ಕೈ ಕಟ್ಟಿರೋ ಕಟ್ ಪಿಚ್ ನೋಡು, ಅಟ್ಟಾಡಿಸ್ಕೊಂಡು ಹೊಡಿತೀನಿ ನೋಡೋ. ಇವಳು ಕಿರ್ಚಾಟಕ್ಕೆ ನನ್ನ ಕಿವಿಯೆಲ್ಲ ಗುಯಿ ಬಿಡ್ತಾ ಇದೆ. ಆ ಟೆನ್ಷನ್ಗೆ ಮೊದಲೋಗಿ ದಮ್ ಹೊಡ್ಕೊಂಬೋಣ ಬಾ. ನಿಮ್ಗೆ ಮಲ್ನಾಗ್ರ ಹೋಗ ಚಾಪೆ ಸುತ್ಕೊಂಡು ಹೋಗ. ಬರ್ಬಾರ್ದು ಬರ. ಚಂಡ್ರಾಳ್ರ, ಯಾಕೋ ಹುಡುಗಿ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ಅವ್ಳ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಣ್ರ, ಸುಮ್ಮನೆ ಬಿಡಲ್ಲ. ದರಿದ್ರವಾಗಿ ಸಾಯ್ತೀರಾ. ನೆನ್ಪಿಟ್ಕೊಳ್ರ, ನನ್ನ ಮಾತು ನಿಜ ಹಾಗೆ ಆಗುತ್ತೆ, ಬರ್ದಿಟ್ಕೊಳ್ಳಿ. This is ridiculous, Dhruva. Kidnap ಅಂತ bloody nonsense. ಇದು ಮಾಡಿದ ಯಾರು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಬದುಕೋದೇ ಬಿಡಲ್ಲ ನಾನು. We're in public. Control yourself. How do I control myself, Vikrant? ಕಿಡ್ನಾಪ್ ಮಾಡಿರೋದನ್ನ ಅವ್ನು ಯಾರೋ ನೋಡಿದಾನೆ ಅಂತ ಹೇಳ್ತಿಲ್ಲ. ವೆಹಿಕಲ್ ನಂಬರ್ ಏನಾದರೂ ನೋಟ್ ಮಾಡ್ಕೊಂಡಿದ್ದಾನ? ಇಲ್ಲ ಅಣ್ಣ, ಅವನು ಅದನ್ನ ಗಮನಿಸ್ತಿಲ್ಲ. ಆ ವ್ಯಕ್ತಿದು ಬ್ಲೂ ಕಲರ್ ಒಮ್ನಿ ಅಂತ ಹೇಳ್ತಿದ್ರು.
ಬ್ಲೂ ಕಲರ್ ಓಮ್ನಿ ಅಂತ ವೆಹಿಕಲ್ ಟ್ರೇಸ್ ಮಾಡೋದಕ್ಕಾಗಲ್ಲ ವಿಕ್ರಾಂತ್. ವಿ ನೀಡ್ ಸಮಥಿಂಗ್ ಎಲ್ಸ್ ಟು. ಧ್ರುವ, ಬೇರೆ ಏನಾದರೂ ಕ್ಲೂ ಇದೆಯಾ? ಇಲ್ಲ ಅಣ್ಣ, ಏನೂ ಇಲ್ಲ. ಅಮೂಲಿನ ಕಾರ್ ಒಳಗೆ ಹೇಳ್ಕೋವಾಗ ಫೋನ್ ಬಿತ್ತಂತೆ, ತಗೋಣ. ಸಾರಿ ಅಮೂಲ್ಯ, ಇಷ್ಟು ದೊಡ್ಡ ಬ್ಲಂಡರ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದೇನೋ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಕಳೆದು ಹೋಗಿದ್ದೆ ಅನ್ಸುತ್ತೆ. ಸಮಾಧಾನ ಮಾಡ್ಕೊ. ಮತ್ತೆ ಮನೆಗೆ ಹೋದ ತಕ್ಷಣ ಮುಖ ನೋಡೋಣ ಅಂತ ಕಾಯ್ತದ ವಿಕ್ರಾಂತ್. ಅದ್ರಲ್ಲಿ ಬೇರೆನೇ ಹಾಕೋಗಿದೆ. ಏನೂ ಆಗಲ್ಲ ಅಗ್ರಜ, ಎಲ್ಲ ಸರಿ ಹೋಗುತ್ತೆ. ನಾವು ಮೊದಲು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ. ಹೌದು ಬಾಬಾ, ಪೊಲೀಸ್ ಕಂಪ್ಲೇಂಟ್ ಕೊಡೋದೆ ಬೆಟರ್ ಅನಿಸ್ತಾ ಇದೆ. ಸಾರಿ ಗೈಸ್, ನಾನು ಸ್ವಲ್ಪ ಓವರ್ ಎಮೋಷನಲ್ ಆಗ್ಬಿಟ್ಟೆ ಅನ್ಸುತ್ತೆ. ನನ್ನಿಂದಾಗಿ ನೀಗಳು ನರ್ವಸ್ ಆಗೋ ಹಾಗಾಯ್ತು. ಬರೋವರಿ ಅಮೂಲ್ಯ ನನ್ನ ಹುಡುಗಿ, ಅವಳನ್ನು ಯಾವನಿಗೆ ಎಲ್ಲೇ ಬಚ್ಚಿಟ್ಟಿದ್ರು ನಾನು ಕರ್ಕೊಂಡ್ಬರ್ತೀನಿ. ಧ್ರುವ, US ಟೇಕ್ ಅ ಲೀವ್. ಅವರು ಮನೆಗೆ ಕರ್ಕೊಂಡು ಹೋಗಿರೋ. ನನಗೆ ಆಮೇಲೆ ಸಿಗ್ತಾರೆ. ಸರಿ ಅಣ್ಣ. ಧ್ರುವ, ಏನಾದರೂ ಅಪ್ಡೇಟ್ ಮಾಡ್ತೀನಿ. ನಾವು ಆದಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಯಾರು ನೀವು? ನನ್ನನ್ನ ಯಾಕೆ ಇಲ್ಲಿ ಕಟ್ಟಾಕಿದ್ದೀರಾ? ಏನ್ರ ಬೇಕು ನಿಮ್ಗೆ? ನಿಮಗೆ ಮಲ್ನಾಗ್ರ ಹೋಗ ಚಾಪೆ ಸುತ್ಕೊಂಡು ಹೋಗ. ಏಯ್, ಏನೋ ಮಾಡ್ತಾ ಇದೀಯಾ? ಅಣ್ಣ, ಅವಳ ಬಾಯಿಗೆ ಎರಡು ಬಿಟ್ಟು ಬರ್ತೀನಿ. ಅವಳು ಕಾಟ ತಡೆಯೋಕ್ಕಾಯ್ತಲ್ಲ. ನಿನ್ನ ಕೋಪಕ್ಕೆ ಹೋಗಿ ಅವಳು ಹೊಡೆಯೋದು, ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋದು. ಮೊದಲೇ ನಾವು ರಿಸ್ಕಲ್ಲಿದ್ದೀವಿ, ಇನ್ನಷ್ಟು ರಿಸ್ಕ್ ಬೇಕಾ? ನೋಡೋ, ನೀ ಸುಮ್ಮನಿರೋ. ನೋಡೋ, ಅವಳು ಶಕ್ತಿ ಇರೋ ಅಷ್ಟು ಕೂಗಾಡ್ತಾಳೆ, ಆಮೇಲೆ ತೆಪ್ಪಗಾಗ್ತಾಳೆ. ಮೇಡಮ್ ಹೇಳಿಲ್ವಾ ಅವಳು ದೊಡ್ಡ ಬಾಯಿ ಬಡಿಕೆ ಅಂತ? ಅವಳಿಗೆ ಬಾಯಿ ಮುಂದೆ, ನಮಗೆ ಕೈ ಮುಂದೆ. ಸುಮ್ಮನೆ ಏ ಹುಡುಗಿ, ಸಮಾಧಾನ ಮಾಡ್ಕೊಳಮ್ಮ, ಬೇಜಾರು ಮಾಡ್ಕೊಂಬೇಡ. ನಮ್ಮ ಮನೆ ಬರ ಕೆಟ್ಟೋದಾಗ ಇಂಥವ್ರ ಕೈ ಸಿಕ್ಕಾಕೊಂಡು ಒದ್ದಾಡ್ಬೇಕಾಗತ್ತೆ. ಇವ್ರು ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರು? ಇಲ್ಲ, ನಾನೊಬ್ಳೇ ಅಲ್ವಾ ಇರೋದು. ನಾನು ಇದೇನಮ್ಮ, ನೀನ್ ಯಾಕೆ ಈ ನರ್ಕಕ್ಕೆ ಬಂದೆ? ಇವತ್ತಿಂದ ನನ್ನ ಮದುವೆ ಇತ್ತು. ನಾನು ನನ್ನ ಫ್ರೆಂಡ್ನ ಇನ್ವೈಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಆ ಗ್ಯಾಪಲ್ಲಿ ಇವ್ರು ನನಗೆ ಎತ್ತಕೊಂಡು ಬಂದಿದ್ದಾರೆ. ಎಲ್ಲ ನಮ್ಗಳ ಹಣೆ ಬರ. ನೀವ್ಯಾರು? ನೀವು ಇವ್ರ ಕಡೆಯವರಾ? ಅಯ್ಯೋ ಇಲ್ಲಮ್ಮ, ನಾನು ನಿನ್ನ ಥರ ಇಲ್ಲಿ ಬಂದಿರೋ ನತದೃಷ್ಟಮ್ಮ. ನಾನಿಲ್ಲಿ ತುಂಬಾ ವರ್ಷದಿಂದ ಇದ್ದೇನೆ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಅನ್ನೋದೇ ಮರ್ತೋಗಿದೆ ಅಮ್ಮ. ಇದು ಯಾವ ಇಸ್ವಿ ಅಂತನೂ ನನಗೆ ಗೊತ್ತಿಲ್ಲ. ನಿಮ್ಗೆ ಇಸ್ವಿ ಯಾವುದು ಅಂತನೂ ಗೊತ್ತಿಲ್ವಾ? ನೀವು ಆಚೆ ಸೂರ್ಯನ ಬೆಳಕು ನೋಡ್ದೆ ಈ 4 ಗೋಡೆ ಮಧ್ಯೆ ಹೇಗೆ ಬದುಕ್ತಾ ಇದ್ದೀರಮ್ಮ? ಇದು 2021ನೇ ಇಸ್ವಿ. ಅಯ್ಯೋ, ಅಷ್ಟೊಂದು ವರ್ಷ ಕಳೆದೋಗಿದ್ಯಾ? ಕರ್ಕೊಂಬಂದಿಲ್ ಕೂಡ ಹಾಕಿದ್ರು. ಅದಾದ್ಮೇಲೆ ಹೊರಗಿನ ಪ್ರಪಂಚ ಹೇಗಿದೆ ಅಂತಾನೆ ನನಗೆ ಗೊತ್ತಿಲ್ಲ. ಅಯ್ಯೋ ಚಂಡಾಳ್ರ, ಆ ದೇವ್ರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಂಡ್ರೋ.
ಕಜ್ಜಿ ನಾಯಿಗಿಂತ ಕೆಟ್ಟ ಬಾಳ್ ಬಾಡ್ತೀರಾ. ಬೇಜಾರು ಮಾಡ್ಕೋಬೇಡ ಕಣಮ್ಮ, ಎಲ್ಲ ನಮ್ಮಿದೆ. ಎಲ್ಲರೂ ಈಗ ನನ್ನ ಹುಡುಕ್ತಾ ಇರ್ತಾರೆ. ಬರ್ತಾ ನನ್ನ ಫೋನ್ ಬೇರೆ ಬಿದ್ದೋಯ್ತು. ಈಗ ನಾನು ಅವ್ರಿಗೆ ಹೇಗೆ ವಿಷಯ ತಿಳಿಸ್ಲಿ? ನಾನು ಇಲ್ಲಿದ್ದೀನಿ ಅಂತ ಹೇಗೆ ಗೊತ್ತು ಮಾಡೋದು ಅವರಿಗೆ? ನನ್ನ ಹುಡುಗ ಬೇರೆ ತುಂಬ ಫೀಲ್ ಮಾಡ್ಕೊಂಡಿರ್ತಾನೆ. ಅವನಿಗೆ ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು, ಇವ್ರನ್ನ ಸಾಯಿಸಿನೇ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ವೇದಾಂತ್, ಅಮೂಲ್ಯನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಅಲ್ಲ, ಹೀಗಾದ್ರೆ ಹೇಗೆ ವೇದಾಂತ್? ವಯಸ್ಸಿಗೆ ಬಂದಿರೋ ಹುಡುಗಿ ಯಾರೋ ಎತ್ಕೊಂಡು ಹೋದ್ರು ಅಂತಂದ್ರೆ ಏನು ಅರ್ಥ ಹೇಳೋ? ಹಾಗಂತ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗತ್ತೇನಪ್ಪ? ಏನಾದರೂ ಮಾಡ್ಬೇಕಲ್ವಾ? ಅಜ್ಜಿ ಅವಳಿಗೆ ಎಲ್ಲೆಲ್ಲಿ ಹುಡ್ಕೋದಿಕ್ಕೆ ಸಾಧ್ಯ ಎಲ್ಲ ಕಡೆ ಹುಡುಕಿದೀವಿ ಅಜ್ಜಿ. ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಜ್ಜಿ. ಅವರು ಹುಡುಕಾಟ ಸ್ಟಾರ್ಟ್ ಮಾಡಿದ್ದಾರೆ. ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಹಾಗೆ ಮಾಡಿದವರು ಹಾಳಾಗಿ ಹೋಗ್ಲಿ. ಅಲ್ಲ, ಮದುವೆ ದಿನನೇ ಇಂಥ ಕೆಟ್ಟ ಕೆಲಸ ಮಾಡೋದಕ್ಕೆ ಅವ್ರಿಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಎಲ್ಲರನ್ನೂ ಬಿಟ್ಟು ಅಮೂಲ್ಯನೇ ಕಿಡ್ನಾಪ್ ಮಾಡಬೇಕಾ? ಎಲ್ಲರದು ಅದೇ ಪ್ರಶ್ನೆ ಅಜ್ಜಿ. ಆದ್ರೆ ಕಾರಣ ಏನು ಅಂತ ಮಾತ್ರ ನನಗಿನ್ನೂ ಅರ್ಥ ಆಗ್ತಿಲ್ಲ. ಬಿಸ್ನೆಸ್ ರೈವಲ್ಸ್ ಅಂದ್ಕೊಳ್ಳೋಣ ಅಂದ್ರೆ ಆ ಧೈರ್ಯ ಯಾರಿಗೂ ಇಲ್ಲ. ಏನೂ ತೋಚ್ತಿಲ್ಲ ಅಜ್ಜಿ. ಸ್ಟೇಷನಿಂದ. ಹಲೋ ಸರ್, ನಾನು ವೇದಾಂತ್ ಮಾತಾಡ್ತಾ ಇದ್ದೀನಿ. ಅಮೂಲ್ಯ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಯ್ತಾ? ಸಾರಿ ಸರ್, ಇನ್ನೂ ಗೊತ್ತಾಗಿಲ್ಲ. ಬಟ್ ವಿ ಆರ್ ವರ್ಕಿಂಗ್ ಆನ್ ಇಟ್. ಅಮೂಲ್ಯ ಅವರ ಕಾಲ್ ಲಾಗ್ಸ್ನ ಚೆಕ್ ಮಾಡ್ತಾ ಇದ್ದೀವಿ. ಏನಾದರೂ ವಿಷಯ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಸುದ್ದಿ ಮುಟ್ಟಿಸ್ತೀವಿ. ಅವರು ಇದೊಂದೇ ಸಿಮ್ನ ಬಳಸ್ತಾ ಇರೋದು? ಹೌದು ಸರ್, ಅವಳ ಹತ್ರ ಒಂದೇ ಸಿಮ್ ಕಾರ್ಡ್ ಇದ್ದಿತ್ತು. ಆ ಮೊಬೈಲ್ ಕೂಡ ನಮ್ಮ ಹತ್ರನೇ ಇದೆ ಸರ್. ಹಾ, ಬಂದ್ರಾ? ಬನ್ನಿ ಬನ್ನಿ. ಇವತ್ತು ನಿಮ್ಮಿಬ್ಬರಿಗೆ ಭೂತ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪರಿಮಳನೇ ಅಲ್ಲ. ಅಲ್ಲ ಕಣ್ರೆ, ಅಕ್ಕನ ಮದ್ವೆ ಮುಂದೆ ಇಟ್ಕೊಂಡು ಊರೂರಲಿತಾ ಇದ್ದೀರಾ? ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನೋದಿದ್ಯಾ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರೇನ್ರೆ? ಏನ್ರೆ ನೀವಿಬ್ರೇ ಕಾಣಿಸ್ಕೊತಾ ಇದ್ದೀರಾ? ಎಲ್ಲಿ? ಅದೇ ಅವಳು ನಿಮ್ಮ ಲೀಡ್ರು, ಮದುಮಗಳು. ಮೊದಲು ಅವಳು 4 ಬಿಡಬೇಕು. ಬೆಳಗ್ಗೆ ಹೋದವಳು ಇನ್ನೂ ಬಂದಿಲ್ಲ. ಹುಡುಗಾಟ ಆಡ್ತಿದ್ದೀರೇನ್ರೆ? ಅಂಜು, ಎಲ್ಲೇ ಅವಳು? ನಾನು ಬೈತೀನಿ ಅಂತ ಬಚ್ಚಿಟ್ಕೊಂಡಿದ್ದಾಳ ಏನೋ? ನೋಡ್ರೆ, ಇವತ್ತು ಅವಳು ಮದುಮಗಳು ಅಂತಾನೆ ನೋಡ್ದೆ ಸರಿಯಾಗಿ 4 ಬಾರಿಸ್ತೀನಿ. ಏನೋ ಪಾಪ, ನಾಳೆಯಿಂದ ಅವಳು ಇಲ್ಲಿ ಇರಲ್ಲ, ಖುಷಿ ಖುಷಿಯಾಗಿ ಕಳ್ಸೋಣ ಅಂದರೆ ನನಗೆ ಟೆನ್ಷನ್ ಕೊಡ್ತೀರಾ? ಏ ಅದಿತಿ, ಎಲ್ಲಿದ್ದಾಳೆ ಅವಳು? ಅಣ್ಣ ಹೊರಗಡೆ ಬರಕ್ಕೆ ಹೇಳು. ಅವಳು ಏನಾದರೂ ಬಚ್ಚಿಟ್ಕೋಬೇಕು. ನಾನು ಸುಮ್ಮನೆ ಇರಲ್ಲ ನೋಡು. ಹುಡುಕಿ ಅವಳನ್ನ. ಯಾಕ್ರೆ ಮೂತಿ ಹೀಗಾಗಿದೆ? ಏನ್ ಮಾಡ್ಕೊಂಡ್ ಬಂದಿದ್ದೀರಾ? ನೀವುಗಳು ಬಾಯಿ ಬಿಡಲ್ಲ ಅಲ್ವಾ? ರಾಜಾ, ನೋಡಪ್ಪ ಇವತ್ತ, ನೀನಾದ್ರೂ ಹೇಳೋ, ಎಲ್ಲಿದ್ದಾಳೋ ಅವಳು ಬಜಾರಿ? ಅಮ್ಮ, ಅದು ಅಮೂಲ್ಯನ ಯಾರೋ ಕಿಡ್ನಾಪ್ ಮಾಡಿದಾರಮ್ಮ.